ಒಮ್ಮೆ ಒಬ್ಬ 76 ವರ್ಷ ಸುಮಾರು ವಯಸ್ಸಿರುವ ಮನುಷ್ಯನಿಗೆ ಭೇಟಿಯಾದ. ಏನು ಯಜಮಾನ್ರೆ 86 ವರ್ಷ ಆಯಿತು, ಜೀವನದೊಳಗೆ ಎಷ್ಟೋ ವರ್ಷಗಳನ್ನು ಕಳೆದ್ರಿ, 76 ವರ್ಷಗಳನ್ನು. ನಿಮ್ಮ ಸಲುವಾಗಿ ಏನು ಮಾಡಿದ್ರಿ, ನೀವು ಏನು ಗಳಿಸಿದ್ರಿ, ಆಯುಷ್ಯ ಸಮೀಪ ಬಂತು ಬರ್ತದ, ಏನು ಗಳಿಸಿದ್ರಿ ಅಂತ. ಏನಿಲ್ಲರಿಪ್ಪ, ನಮ್ಮ ಮಗಳಿದ್ಲು, ಮಗಳಿಗೆ ಕೊಟ್ಟೆ, ಹಳೆಯ ಮಗಳು ಕೂಡಿ ಅಮೇರಿಕಾದವ್ರು ಇದ್ದಾರೆ, ನಮ್ಮ ಮಗ ಡಾಕ್ಟರ್ ಅದಾನ, ಅವನು ಅಲ್ಲಿ ಬರ್ನಾಗದಾನ ಮತ್ತಿತ್ತು. ನಾನು ರಿಟೈರ್ಡ್ ಲೈಫು, ನಾನು ಆರಾಮಾಗಿದ್ದು ಪೆನ್ಷನ್ ಬರ್ತದೆ, ಆರಾಮಾಗಿ ಜೀವನ ಸಾಗಿಸಕತ್ತೀನಿ. ಹೌದ್ರಿ, ಆರಾಮಾಗಿ ಜೀವನ ಸಾಗಿಸ್ತೀರಿ. ನೀವು ಏನು ಮಾಡಿದ್ರಿ ಅಂತ. ಏನು ಮಾಡೋದಕ್ಕೆ ಎಲ್ಲರೂ ಮಾಡೋದಿಲ್ಲ ರೀ, ಮಾಡೋದು ಮತ್ತೇನು ಮಾಡಬೇಕು. ಮಗನ ಮನೆ ಕಟ್ಟಿಸ್ಕೊಟ್ಟಿದ್ವಿ, ಇದು ಇದನ್ನು ಎಜುಕೇಷನ್ ಕೊಟ್ಟಿದ್ವಿ, ಎಲ್ಲ ಮಾಡೀನಿ, ಮತ್ತೇನು ಮಾಡ್ಬೇಕು. ನಾನು ಮಾಡೋ ಕೆಲಸ ಎಲ್ಲ ಮಾಡಿಬಿಟ್ಟೆನಲ್ಲ. ಅಲ್ರಿ, ನಿಮ್ಮ ಸಲುವಾಗಿ ಏನು ಮಾಡಿದ್ರಿ, ಯಾವ ಥರ ಮಾಡೋ ಕೆಲಸ ಮಾಡಿದ್ರಿ, ನೀವು ಏನು ಮಾಡಿದ್ರಿ ನೀವು ಅಂತ ಹೇಳಿದ್ರಿ. ಏನು ಮಾಡ್ಬೇಕು ನಾವು? ಅಲ್ರಿ, ಮನುಷ್ಯರಾಗಿ ಬಿಟ್ಟಿರಲ್ಲ ನೀವು. ಈಗ ನೀವು ಹೋಗೋದು ಕಾಲು ಬರ್ತಿಲ್ಲ, ಸನ್ನಿಧ ಆಗ್ತದಿಲ್ಲ. ಈಗ ನೀವು ಮುಂದೆ ಏನು ಮಾಡೋರು, ಎದಕ್ಕೆ ಬಂದಿದ್ದೀರಿ ಒಮ್ಮೆಲ್ಲ ನೀವು. ನಾ ಎದಕ್ಕೆ ಬಂದೀನಿ, ಏನು ಮಾಡಬೇಕು, ಎಲ್ಲಿದ್ದೀನಿ, ನಾ ಮಾಡೋ ಕರ್ತವ್ಯ ಅಂತ ಹೇಳಿದ್ರು. ಬರೀ ಹೆಂಡತಿ ಮಕ್ಕಳು ಆತು ಮಕ್ಕಳು ಕೊಟ್ಬಿಟ್ರೆ ಮುಗಿತಾ, ಜೀವನ ಮುಗಿತಾ ಅಂತ ಕೇಳಿದೆ. ಅಲ್ರಿ, ನೀವು ಯಾರು ತಿಳ್ಕೊಂಡ್ರಿ, ನೀವು ಯಾರು ತಿಳ್ಕೊಂಡ್ರಿ ಅಂತ ಹೇಳಿದೆ. ಏನೂ ಬರಲಿಲ್ಲ ಮನುಷ್ಯ, ಆ ಮನುಷ್ಯನಿಗೆ ಏನೂ ಗೊತ್ತಿಲ್ಲ. ನೀವು ಏನು ಮಾಡಿಸ್ಬೇಕು, ಸಾಧಿಸ್ಬೇಕು ಅದು ಗೊತ್ತಿಲ್ಲ. ಆಮೇಲೆ ಏನಿಲ್ಲ, ಮನುಷ್ಯನಾಗಿ ಹುಟ್ಟಿದಾಗ. ಯಾಕಂದರೆ ನಿಮಗೆ ಹೇಳ್ತೀನಿ ನಾನು, ಅವ್ನಿಗೆ ಅದೇ ಅಷ್ಟರೊಳಗೆ ಬೇರೆ ತಿಳಿಯಿಲ್ಲ ಆ ಮನುಷ್ಯನಿಗೆ. ಬಿಟ್ಬಿಟ್ಟೆ ಏನು ಹೇಳಿದ್ರೆ ಪ್ರಯೋಜನ ಇಲ್ಲ ಅಂತ. ಮನುಷ್ಯ ಸಾಧಿಸಬೇಕಾದ 3 ಕರ್ತವ್ಯಗಳು ನಾವು ಪುರುಷಾರ್ಥಗಳು ಅಂತಂತಾರೆ. ಪುರುಷಾರ್ಥಗಳು 4 ಪುರುಷಾರ್ಥಗಳು ಅದನ್ನು ಸಾಧಿಸಲಿಕ್ಕೆ ಮನುಷ್ಯ. ಧರ್ಮ, ಅರ್ಥ, ಕಾಮ, ಮೋಕ್ಷ, ಇವು 4 ಪುರುಷಾರ್ಥಗಳನ್ನ ಸಾಧಿಸಿದಾಗ ಮನುಷ್ಯ ಅಂತ ನಾವು. ಇಲ್ಲದ ಮನುಷ್ಯ ಅಂತನೂ ಇಲ್ಲ. ಇವನು ಸಾಧಿಸಬೇಕಾಗಿದೆ. ಧರ್ಮ ಏನು ತಿಳ್ಕೊಂಡು ನಡಿಬೇಕಾಗಿದೆ, ಸತ್ಯದ ಮಾರ್ಗದೊಳಗೆ ನಡಿಬೇಕಾಗಿದೆ. ಸತ್ಯ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದು ಧರ್ಮ. ಧರ್ಮ ಅಂದರೆ ಜಾತಿ ಭೇದ ಅಲ್ಲ. ಅರ್ಥ ದುಃಖ ದುಃಖ ಇರುವರೇನು ಆರ್ಥಿಕವಾಗಿ ಬೇಕು, ಯಾರು ಕೊಡೋದಿಲ್ಲ ನಮಗೆ. ಹೊಟ್ಟಿಗೆ ಬೇಕು, ದುಡಿಬೇಕು, ಕಷ್ಟಪಟ್ಟು ದುಡಿಬೇಕು, ಅರ್ಥ ಗಳಿಸಬೇಕು. ಆಮೇಲೆ ಕಾಮ, ಪ್ರಜೋತ್ಪತ್ತಿಗೆ ಇದ್ದದ್ದು. ಆಮೇಲೆ ಮೋಕ್ಷ ಮುಖ್ಯವಾಗಿದ್ದು ಈ ಪ್ರಪಂಚದ ಜೀವನದ ಇದರೊಳಗೆ ಜನ್ಮಾಂತರದ ಸಂಕುಲಗಳಿಂದ ಎಚ್ಚರಿತಾಗೋಕ್ಕಿಂತ ಮೊದಲು ಎಲ್ಲಕ್ಕಿಂತ ನಾವು ಪೂರ್ವದಾಗ ಹೋಗಿ ನಾವು ಅದನ್ನು ಮೋಕ್ಷ ಪಡಬೇಕು. ಜೀವನ್ಮುಕ್ತಿ ಅಂತ ಆ ಜೀವನ್ಮುಕ್ತಿ ಪಡಿಬೇಕು. ಇದು ಮೂಲಕತ್ವವೇ.